ಮೊನ್ನೆ ತಾನೇ ನಮ್ಮ ಕರ್ನಾಟಕದಲ್ಲಿ ಭಾಳ ಅದ್ಭುತ ಪವಾಡ ಅನ್ನುವಂಥ ಒಂದು ಕೆಲಸ ನಡೆದೋಗಿದೆ. ಪವಾಡಗಳು ನಡೆಯೋ ವಾತಾವರಣದಲ್ಲಂತೂ ನಾವಿಲ್ಲ ಸದ್ಯಕ್ಕೆ. ಆದರೂ ಕೂಡ ಆಗಾಗ ಈ ರೀತಿ ಪವಾಡಗಳು ನಡೀತಾ ಇರ್ತವೆ. ಯಾವುದೋ ಪವಾಡ ಪವಾಡ ಅಂತಂದರೆ ಈಗ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರೆ ಅದು ಇವಾಗ ಪವಾಡ. ಯಾವ ಕೆಲಸನ ಬೇಡದಿದ್ದ ಕೆಲಸಗಳನ್ನ ಮಾಡ್ತಾ ಕೂತಿರ್ತಕ್ಕಂಥ ಈ ಸಮಯದಲ್ಲಿ ಪವಾಡ ಏನದು, ಆ ಪವಾಡವನ್ನು ನೋಡ್ಕೊಂಬರೋಣ ಬನ್ನಿ. ಈ ಊರಿನ ಹೆಣ್ಮಕ್ಳು ಯಾರ್ಯಾರು ಇದ್ದೀರಾ ಕೈ ಎತ್ರಿ. ಎಷ್ಟು ಮನೆಗಳಲ್ಲಿ ನೀವು ಆಚೆ ಇಡ್ತೀರಾ ಬಾಣಂತಿಯರ್ನ? ಕೈ ಎತ್ರಿ. ಎಲ್ಲಾರ ಮನೇಲೂ ಇಡ್ತೀರಾ. ಎಲ್ಲರ ಮೇಲೆ ಇವತ್ತು ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ನೀವು ಹಾಕೊಳ್ಳೋ ಎಕ್ಕಡ ಎಲ್ಲ ಹೊಲಸು ತುಳ್ಕೊಂಡು ಎಲ್ಲ ಗಲೀಜ್ ತುಳ್ಕೊಂಡು ಊರ್ ಸುತ್ಕೊಂಬತ್ತೈತೆ. ಅದನ್ನು ಜೋಪಾನವಾಗಿ ಮನೆ ಬಾಗಿಲಲ್ಲಿ ಮನೆ ಒಳಗಡೆ ಇಡ್ತೀರಾ. ನೀವ್ ಎತ್ತ ಮಗಳು, ನೀವು ಹುಟ್ಟಿಸಿದ ಮಗಳು, ಅವಳನ್ನ ನೀವು ಆಚೆ ಇಡ್ತೀರಾ ಮುಟ್ಟು ಮಡಿ ಅಂತ. ಯಾವ ದೇವರು ಮೆಚ್ಕೋತಾನೆ? ಯಾವ ದೇವರು ಮೆಚ್ಕೊಳ್ಳಲ್ಲ. ನಿಮ್ಮ ಊರವರು, ನಿಮ್ಮ ಕೋಲಾರರು, ಪೂಜಾರರು ಇನ್ನು ಮುಂದೆ ಯಾವುದೇ ಮುಟ್ಟಾದಂತ ಮಗಳು ಮತ್ತೆ ಹೆರಿಗೆ ಆದಂತ ಬಾಣಂತಿನ ಊರಿಂದ ಆಚೆ ಇಡೋದಿಲ್ಲ. ನಾವು ನಿಮ್ ಪರವಾಗಿ ಪ್ರಮಾಣ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನೋಡೋದಲ್ಲ, ಇದರಲ್ಲಿ ಇರ್ತಕ್ಕಂಥವ್ರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂತ. ಸದ್ಯಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ. ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು. ಒಂದು ಆಯೋಗದ ಅಧ್ಯಕ್ಷರಾದಂಥವ್ರು ಎಲ್ಲಿವರೆಗೂ ಕೆಲಸ ಮಾಡ್ಬೋದು ಅನ್ನೋ ಒಂದು ಮಾಡೆಲ್ನ ಸೆಟ್ ಮಾಡ್ತಾ ಇದ್ದಾರೆ. ಈ ಮಾಡೆಲ್ ಇದೆಯಲ್ಲ, ಯಾವ ಕಾಲಕ್ಕೂ ಕೂಡ ಈ ರೀತಿಯ ಮಾಡೆಲ್ಗಳು ನಮಗೆ ಕಣ್ಮುಂದೆ ಇರಬೇಕು ಯಾವಾಗಲೂ. ಮಹಿಳಾ, ಅದರಲ್ಲೂ ಕೂಡ ಮಹಿಳೆಯರಿಗೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ, ಹಿಂದುಳಿದ ವರ್ಗದವರಿಗೆ ಸಂಬಂಧಪಟ್ಟಿದ್ದಿರ್ತಕ್ಕಂಥ ಆಯೋಗಗಳು ಎಷ್ಟು ಆಕ್ಟಿವ್ ಆಗಿರೋದು ಕೂಡ ಕಡಿಮೆ. ಅದರಲ್ಲಿ ನಿಜಕ್ಕೂ ಕೂಡ ನಾಗಲಕ್ಷ್ಮಿ ಚೌಧರಿ ಅವರು ಈ ಶಿರಾ ತಾಲೂಕಿನ ಆ ಗ್ರಾಮದಲ್ಲಿ ಮಾಡಿದ ಈ ಬದಲಾವಣೆ ಇದೆಯಲ್ಲ, ಏನು ಅರ್ಥ? ಈ ಕಾಲದಲ್ಲೂ ಕೂಡ 2025ನೇ ಇಸ್ವಿಲಿ ಇದ್ದೀವಿ. ಜೀನ್ ಮಾತಾಡ್ತೀವಿ, ಅಲ್ಫಾ ಅಂತ ಮಾತಾಡ್ತೀವಿ, ಜನ್ರೇಷನ್ ನೆಕ್ಸ್ಟ್ ಅಂತ ಮಾತಾಡ್ತೀವಿ, ಎಲ್ಲೆಲ್ಗೋ ಹೋಗ್ಬಿಟ್ಟಿದ್ದೀವಿ. ಆದರೆ ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ತುಮಕೂರು ಪಕ್ಕದಲ್ಲಿ ಇರ್ತಕ್ಕಂಥ ಶಿರಾ ಪಕ್ಕದಲ್ಲಿ ಇರ್ತಕ್ಕಂಥ ಸಣ್ಣ ಗ್ರಾಮದಲ್ಲಿ ಇವತ್ತು ಕೂಡ ಋತುಮತಿಯಾದ ಹೆಣ್ಣು ಮಕ್ಕಳನ್ನು ಆಚೆ ಕಡೆ ಕೂರಿಸೋದು, ಬಾಣಂತಿಯರನ್ನು ಊರಿಂದ ಆಚೆ ಕಡೆ ಕೂರಿಸ್ತಕ್ಕಂಥ ಕೆಲಸ ನಡೀತಾ ಇತ್ತು. ಇದು ಆ ಊರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಆ ಊರಿನವ್ರನ್ನ ನಿಜಕ್ಕೂ ಕೂಡ, ಆ ಊರಿನ ಜನರನ್ನ, ಬಂಗಾರಪೇಟೆ ಆ ಊರಿನ ಜನರನ್ನು ನಿಜಕ್ಕೂ ಕೂಡ ಮೆಚ್ಚಬೇಕು, ಶ್ಲಾಘಿಸಬೇಕು ಮತ್ತು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ನಾಗಲಕ್ಷ್ಮಿ ಚೌಧರಿ ಅವರ ಜೊತೆಗೆ ಆ ಗ್ರಾಮದ ಜನ ಇದ್ದಾರಲ್ಲ, ನಿಜಕ್ಕೂ ಕೂಡ ಅವರು ಸ್ತುತ್ಯ ಆದವರು. ಯಾಕೆ ಅಂತಂದರೆ ಆ ರೀತಿಯ ಒಂದು ಒಪ್ಪಿಕೊಳ್ಳುವಿಕೆ ಇದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಏನೇನೋ ಕತೆ ಹೊಡಿತಾರೆ. ನಮ್ಮ ಹಿಂದುತ್ವ, ನಮ್ಮ ಪರಂಪರೆ, ನಮ್ಮ ಸಂಪ್ರದಾಯ, ಈ ರೀತಿ ಯಾರ್ಯಾರೋ ಹೆಂಗೆಂಗೋ ಹೊಡಿತಾರೆ. ಆದರೆ ಅದ್ರ ನಡುವೆನೂ ಕೂಡ ಅಷ್ಟು ತಲಾಂತರದಿಂದ ಬಂದಂತಹ ಒಂದು ಸಂಪ್ರದಾಯವನ್ನು ಮುರಿದುಬಿಟ್ಟು ಹೆಣ್ಣು ಮಕ್ಕಳಿಗೆ ನಾವು ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಸಮನಾಗಿ ನಾವು ನಿಲ್ಲಿಸ್ಕೊಂತೀವಿ, ಮನೆಯೊಳಗೆ ಒಟ್ಟಿಗೆ ಇರ್ತೀವಿ ಅನ್ನೋ ರೀತಿಯ ಒಂದು ವಾತಾವರಣದ ಮಾತಾಡೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಆ ರೀತಿ ಮಾತಾಡ್ಸೋದಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರು ಎಷ್ಟು ಪ್ರಯತ್ನ ಪಟ್ಟಿರ್ಬೋದು. ಅವ್ರ ಕೆಲಸವೇ ಅದು ಹಂಗಂತೇಳಿ ಎಲ್ಲರೂ ಕೂಡ ಅದರ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಪವಾಡ ಅಂತೇಳಿದ್ದು. ಪವಾಡ ಹೆಂಗಾಗುತ್ತೆ? ಅವ್ರವ್ರಿಗೆ ವಹಿಸಿರ್ತಕ್ಕಂಥ ಕೆಲಸವನ್ನು ಅವ್ರು ನೀಟಾಗಿ ಮಾಡಿಬಿಟ್ರೆ ನಿಜಕ್ಕೂ ಕೂಡ ಪವಾಡ ಆಗುತ್ತೆ ನಮ್ಮ ಭಾರತ ದೇಶದಲ್ಲಿ. ಈಗ ಸದ್ಯಕ್ಕೆ ಅವರಿಗೆ ವಹಿಸಿರ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರು ನಾಗಲಕ್ಷ್ಮಿ ಚೌಧರಿ ಒಬ್ಬರೇ. ಮೂಲತಃ ಅವರು ಒಬ್ಬರು ಡೆಂಟಿಸ್ಟ್, ದಂತವೈದ್ಯೆ. ಆದರೆ ರಾಜಕಾರಣದಲ್ಲಿ ವಿಪರೀತ ಆಸಕ್ತಿ ಹೊಂದಿದ್ದಾರೆ. ಒಂದಷ್ಟು ತೀವ್ರ ಆ್ಯಂಬಿಷನ್ಸ್ಗಳು ಕೂಡ ಇಟ್ಕೊಂಡಿದ್ದಾರೆ ಅವರು ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಒಂದಷ್ಟು ಪ್ರಚಾರದ ವೈಖರಿ ಅಥವಾ ಜನರಿಗೆ ತಲುಪಿಸೋ ರೀತಿ ಕೂಡ ಇರ್ಬೋದು. ಅದನ್ನು ಪ್ರಚಾರ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಯಾಕೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಕೆಲಸಗಳನ್ನು ಜನಗಳ ಮುಂದೆ ಇಡುವಾಗ ಇದನ್ನು ಪ್ರಚಾರ ಬಯಸ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇದರಿಂದ ನೋಡಿ ಒಂದಷ್ಟು ಜನ ಎಚ್ಚೆತ್ಕೊಬೋದು. ಆದರೆ ಈ ರೀತಿಯ ಕೆಲಸವನ್ನು ಎಷ್ಟು ಜನ ಮಾಡ್ತಾರೆ? ಎಷ್ಟೆಷ್ಟು ಆಯೋಗಗಳಿದ್ದಾವೆ. ಹಿಂದುಳಿದ ವರ್ಗಗಳ ಆಯೋಗ CS ದ್ವಾರಕಾನಾಥ್ ಅವರಿದ್ದರು. ಈ ನಾಡು ಕಂಡ ಭಾಳ ದೊಡ್ಡ ಚಿಂತಕ CS ದ್ವಾರಕಾನಾಥ್ ಅವರಿದ್ದರು. ಆ ಕಾಲದಲ್ಲಿ ಒಂದಷ್ಟು ಕೆಲಸಗಳಾಯಿತು. ಅದಾದಮೇಲೆ ಜಯಪ್ರಕಾಶ್ ಹೆಗಡೆ ಅವರಿದ್ದರು. ಈಗ ಯಾರೋ ಒಬ್ಬರು ಇದ್ದಾರೆ, ಅದು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಹೆಸರೇ ಗೊತ್ತಿಲ್ಲ ಅವರು ಯಾರು ಅಂತೇಳಿ. ಆ ರೀತಿ ಸಫಾಯ ಕರ್ಮಚಾರಿ ಆಯೋಗ ಇದೆ, ಅಲ್ಪಸಂಖ್ಯಾತರ ನಿಗಮದ ಆಯೋಗ ಇದೆ. ಈ ರೀತಿ ಎಷ್ಟು ಆಯೋಗಗಳಿದ್ದಾವೆ ಅವೆಲ್ಲಕ್ಕೂ ಕೂಡ ಅಧ್ಯಕ್ಷರುಗಳಿದ್ದಾರೆ. ಇಷ್ಟೇ ಸರಿಸಮನಾದ ಈಗ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಯಾವ ಅಧಿಕಾರ ಇದೆ, ಯಾವ ಸೌಲಭ್ಯ ಇದೆ, ಯಾವ ಪ್ರಿವಿಲೇಜ್ ಇದೆ, ಅದಷ್ಟು ಪ್ರಿವಿಲೇಜು ಎಲ್ಲ ಆಯೋಗದ ಅಧ್ಯಕ್ಷಗಳಿಗೂ ಕೂಡ ಇದೆ. ಆದರೆ ಆ ಆಯೋಗದ ಅಧ್ಯಕ್ಷರುಗಳು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಮಾಡುವ ಇಚ್ಛಾಶಕ್ತಿ ಬೇಕು. ಮಾಡುವ ಇಚ್ಛಾಶಕ್ತಿ ಎಲ್ಲಿಂದ ಬರುತ್ತೆ? ಈ ಕಾಲಕ್ಕೆ ಹೊಂದಿಕೊಳ್ಳುವ ಗುಣ ಇರಬೇಕು ಅವರಿಗೆ. ಈ ಕಾಲದಲ್ಲಿ ಹೊಂದ್ಕೊಳ್ತಕ್ಕಂಥ ಗುಣ ಇಲ್ಲದೆ ಹೋದರೆ ಅಂಥವ್ರನ್ನ ಸುಮ್ಮನೆ ಸೀನಿಯಾರಿಟಿಯೋ ನಮ್ಮ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದ, ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಈಗ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದ ಅಂತ ಕಾರಣಕ್ಕೋಸ್ಕರ ಯಾರು 70-80 ವರ್ಷದವ್ರನ್ನೆಲ್ಲ ತಂದು ಆಯೋಗದ ಅಧ್ಯಕ್ಷನ ಮಾಡಿದ್ರೆ ಇನ್ನೇನಾಗುತ್ತೆ?
70-80 ವರ್ಷದ ಆಯೋಗದ ಅಧ್ಯಕ್ಷತೆ ಮಾಡೋದು ತಪ್ಪೇನಿಲ್ಲ. ಆದರೆ ಅವರು ಈ ಕಾಲಕ್ಕೆ ಅಪ್ಡೇಟ್ ಆಗಬೇಕಲ್ಲ. ಸೋಷಿಯಲ್ ಮೀಡಿಯಾ ಫಾಲೋ ಮಾಡಬೇಕು, ಅವೇರ್ನೆಸ್ ಮೂಡಿಸ್ಬೇಕು, ಒಂದು ಆಯೋಗ ಇದೆ ಅಂತ ಗೊತ್ತು ಮಾಡಿಸ್ಬೇಕಲ್ಲ. ಆ ರೀತಿ ಕೆಲಸ ಯಾರು ಮಾಡ್ತಾ ಇಲ್ಲ. ನಿಮಗೆ ನೆನಪಿರಲಿ, ಈ ಎಲ್ಲ ಆಯೋಗಗಳಲ್ಲೂ ಕೂಡ ತುಂಬ ಸಂಶೋಧನೆಗಳು ನಡೀತವೆ. ಸರ್ಕಾರ ಈ ಆಯೋಗಗಳಿಗೆ ತುಂಬ ಹಣ ಕೊಡುತ್ತೆ. ಆ ಆಯೋಗದ ಬೇರೆ ಬೇರೆ ಸ್ಕಾಲರ್ಸಿಂದ ಸಂಶೋಧನೆ ಮಾಡಿಸ್ತಾರೆ. ಈ ಮಹಿಳಾ ಆಯೋಗ ಅಂತಂದರೆ ಎಷ್ಟು ಮಹಿಳೆಗಳು ನಾಪತ್ತೆ ಆಗಿದ್ದಾರೆ, ಎಷ್ಟು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ, ಎಷ್ಟು ಮಕ್ಕಳ ಮೇಲೆ ಏನೇನೆಲ್ಲ ಆಗಿದೆ ಅಂತೇಳಿ ಸಂಶೋಧನೆ ಮಾಡೋದಕ್ಕೆ ಅಂತೇಳಿ ವಿಪರೀತ ಹಣವನ್ನು ವಿನಿಯೋಗ ಮಾಡುತ್ತೆ ಸರ್ಕಾರ. ಸಂಶೋಧನೆ ಮಾಡಿಸ್ತಾರೆ ಸರ್. ಅದನ್ನ ಸಂಶೋಧನೆಗಳನ್ನು ಅದೇ ಹಿಂದುಳಿದ ವರ್ಗದಲ್ಲೂ ಕೂಡ ಮಾಡಿಸ್ತಾರೆ. ಹಿಂದುಳಿದ ವರ್ಗಗಳ ಆಯೋಗದಲ್ಲೂ ಕೂಡ ಇವಾಗಲೂ ಕೂಡ ಎಷ್ಟು ಮಾರ್ಜಿನಲ್ಲಿ ಇರ್ತಕ್ಕಂಥ ಜಾತಿಗಳ ಬಗ್ಗೆ ದಪ್ಪ ಪುಸ್ತಕಗಳನ್ನೇ ರೆಡಿ ಮಾಡಿದಾರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ. ಅದೇ ರೀತಿ ಈ ಅಲೆಮಾರಿ ಬುಡಕಟ್ಟು ಜನಾಂಗಗಳ ಆಯೋಗಕ್ಕೂ ಕೂಡ ಮಾಡಿದ್ದಾರೆ, ಅಲ್ಪಸಂಖ್ಯಾತರ ಆಯೋಗಕ್ಕೂ ಕೂಡ ಮಾಡಿದ್ದಾರೆ, ಈ ಸಫಾಯಿ ಕರ್ಮಚಾರಿ ಆಯೋಗಕ್ಕೂ ಕೂಡ ಮಾಡಿದ್ದಾರೆ. ಎಲ್ಲ ಕಡೆ ಸಂಶೋಧನೆಗಳ ದಂಡಿನೇ ಬಿದ್ದಿದೆ. ಆ ಸಂಶೋಧನೆ ತಗೊಂಡು ಏನು ಮಾಡಬೇಕು? ಸಂಶೋಧನೆಗಳು ಇಟ್ಕೊಂಡು ಏನಾದರೂ ಔಟ್ಪುಟ್ ಕೊಡಬೇಕಲ್ವಾ? ಸಂಶೋಧನೆ ತಗೊಂಡು ಪುಸ್ತಕ ಓದ್ತಾ ಕೂತ್ಕೊಳ್ಳೋಕ್ಕಾಗತ್ತ ಕಥೆ ಪುಸ್ತಕ ಥರ? ಆ ಸಂಶೋಧನೆಯಲ್ಲಿ ಭಾಳ ರಿಸರ್ಚ್ ಮಾಡಿ ಬರೆದಿರ್ತಕ್ಕಂಥ ಸ್ಕಾಲರ್ಸು ಏನು ಪರಿಹಾರಗಳನ್ನು ಸೂಚಿಸಿದ್ದಾರೆ, ನಾವು ಏನು ಮಾಡ್ಬೋದು ಸಮಾಜಕ್ಕೆ, ಅದನ್ನು ಇಂಪ್ಲಿಮೆಂಟೇಷನ್ಗೆ ತರಬೇಕು ಅನ್ನಂಗಿದ್ರೆ ನಾಗಲಕ್ಷ್ಮಿ ಚೌಧರಿ ಅವರು ಇರ್ತಕ್ಕಂಥ ಮನಸ್ಥಿತಿ ಇರಬೇಕು. ಆದರೆ ನಾಗಲಕ್ಷ್ಮಿ ಚೌಧರಿ ಅಂತ ಮನಸ್ಥಿತಿಯವರನ್ನ ಕಾಂಗ್ರೆಸ್ ಪಕ್ಷ ಆಗಿರಲಿ ಅಥವಾ ಬೇರೆ ಇನ್ಯಾವುದೇ ಸರ್ಕಾರ ಆಗಿರಲಿ ಮುಂದೆ ಬರೋಕ್ಕೆ ಬಿಡುತ್ತಾ? ಸದ್ಯಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರನ್ನು ಮುಂದೆ ಬರೋದಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಟ್ಟಿದೆ. ಅದಕ್ಕೆ ಕಾರಣ ಮತ್ತೆ ಖುದ್ದು ನಾಗಲಕ್ಷ್ಮಿ ಚೌಧರಿ ಅವರೇ. ಕೆಲಸ ಮಾಡುವ ಹುಮ್ಮಸ್ಸಿದೆ ಅವರಿಗೆ. ಆದರೆ ಬೇರೆಯವ್ರು ನಂಗೆ ಆಗ್ಬಿಡಲ್ಲ. ಒಂದು ಉದಾಹರಣೆ ಹೇಳೋದಾದರೆ ನಿಖೇತ್ ರಾಜ್ ಮೌರ್ಯ ಅಂತೇಳಿ ಭಾಳ ಪಕ್ಷಕ್ಕೋಸ್ಕರ ದುಡ್ದವರು, ಸಮಾಜಮುಖಿ ಚಿಂತಕ. ಅವರಿಗೆ BMTC ಅಧ್ಯಕ್ಷ ಅಂತೇಳಿ ಘೋಷಣೆ ಮಾಡಿದ್ರು. BMTC ಅಧ್ಯಕ್ಷವಾಗಿ ಘೋಷಣೆ ಮಾಡಿ ಮಾರನೇ ದಿವಸಕ್ಕೇ ಅಥವಾ ಕೆಲವೇ ಗಂಟೆಗಳಲ್ಲಿ ಚೇಂಜ್ ಆಗೋಯ್ತು. ಅವರ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಉಪಾಧ್ಯಕ್ಷ ಅಂತ ಮಾಡಿದ್ರು. ಪಾಪ ಪಕ್ಷದ ಕಾರ್ಯಕರ್ತ ಮಾತಾಡೋಕ್ಕಾಗಲ್ಲ ಅವರಿಗೆ. ಆದರೆ ಭಾಳ ನಾಗಲಕ್ಷ್ಮಿ ಚೌಧರಿ ಅಷ್ಟೇ ತೀವ್ರವಾಗಿ ಕೆಲಸ ಮಾಡುವ ಮನಸ್ಸಿರ್ತಕ್ಕಂಥ ಯುವಕ ನಿಖೇತ್ ರಾಜ್ ಮೌರ್ಯ. ನೀನು ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಮಾರನೇ ದಿವಸ ನೀನು ಅಧ್ಯಕ್ಷ ಅಲ್ಲ ಕಣಪ್ಪ, ಉಪಾಧ್ಯಕ್ಷ ಅಂತ ಹೇಳ್ಬಿಟ್ರು. ಈ ರೀತಿಯ ಗೊಂದಲ ಮಾಡ್ಕೊಂಡು ಕೂತಿದ್ದಾಗ BMTCಲಿ ಎಷ್ಟೊಂದು ಸುಧಾರಣೆ ಮಾಡ್ತಕ್ಕಂಥ ಅಂಶಗಳಿದ್ದಾವೆ. ಬೆಂಗಳೂರಲ್ಲಿ ಓಡಾಡೋಕ್ಕೆ ಭಯ ಆಗುತ್ತೆ. ಆ BMTCನ ಒಂದು ಹದಕ್ಕೆ ತರಬೇಕು ಅಂತಂದರೆ ಭಾಳ ದೊಡ್ಡ ಕ್ರಾಂತಿನೇ ಆಗಬೇಕೇನೋ. ಪವಾಡ ಅಂತ ಈಗ ಹೇಳಿದ್ವಲ್ಲ, ಆ ರೀತಿ ಪವಾಡ ಆಗಬೇಕು ಅನ್ನಂಗಿದ್ರೆ ಆ ರೀತಿಯ ಮನಸ್ಥಿತಿಯನ್ನು, ಪವಾಡ ಮಾಡೋ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಹುಮ್ಮಸ್ಸಿರ್ತಕ್ಕಂಥ ಯುವಕರನ್ನು, ಉದಾಹರಣೆಗೆ ನಾಗಲಕ್ಷ್ಮಿ ಚೌಧರಿ ಥರದವ್ರನ್ನ ಮುಂದೆ ತರಬೇಕು. ಆವಾಗ ನೋಡಿ ಈ ದೇಶದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದರೆ ಈ ಎಲ್ಲ ಆಯೋಗಗಳು ಸರ್ಕಾರದ ದುಡ್ಡನ್ನು ತಿನ್ನುವ ಇನ್ನೊಂದು ತಿಮ್ಮಿಂಗಲ ಸಂಸ್ಥೆಗಳಾಗಿ ಉಳ್ಕೊಳ್ತವೆ ಅಷ್ಟೇ ಬಿಟ್ಟರೆ ಇದರಿಂದ 3 ಕಾಸು ಪ್ರಯೋಜನ ಆಗಲ್ಲ. ಮತ್ತೊಮ್ಮೆ ಈ ಹೆಣ್ಣು ಮಕ್ಕಳ, ಮಹಿಳೆಯರ, ಅಬಲೆಯರ ಅಂತೆಲ್ಲ ಏನು ಹೇಳ್ತೀವಲ್ಲ, ಇವೆಲ್ಲವೂ ಕೂಡ ಶಿಕ್ಷಿತರನ್ನಾಗಿ ಮಾಡಿ, ಎಜುಕೇಟ್ ಮಾಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥ ಈ ನಾಗಲಕ್ಷ್ಮಿ ಚೌಧರಿ ಅವ್ರನ್ನ ಮತ್ತೊಮ್ಮೆ ಅಭಿನಂದಿಸ್ತಾ ಇಂಥ ಕೆಲಸಗಳನ್ನು ಹೆಚ್ಚೆಚ್ಚು ಮಾಡಲಿ. ಪ್ರಚಾರಕ್ಕಾದರೂ ಸರಿ ಕೆಲಸ ಮಾಡಲಿ, ಫಸ್ಟ್ ಕೆಲಸ ಮಾಡಿ ಇಂಥ ಕೆಲಸದಿಂದ ಮುಖಾಂತರ ಪ್ರಚಾರ ಪಡ್ಕೊಳ್ಳಿ. ಅದರಲ್ಲಿ ಯಾವ ಕಾರಣಕ್ಕೂ ತಪ್ಪಿಲ್ಲ. ಅದರ ಬಗ್ಗೆ ಕುಂಕಾಡೋದಕ್ಕೆ ಯಾರೂ ಕೂಡ ಸಾಧ್ಯ ಇಲ್ಲ. ಅಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಅಂಥ ಕೆಲಸ ಹೆಚ್ಚೆಚ್ಚಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು. ಚೆನುಗಿರಿ ಇದು ನಿಮ್ಮ ದನಿ.